ನಾಡಿನಾದ್ಯಂತ ಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿರುವಂತದ್ದು. ದಕ್ಷಿಣ ಕಾಶಿ ಕಪಿಲೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಕೈಗೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಬೆಳಗ್ಗೆಯಿಂದಲೇ ಭಕ್ತರ ದಂಡು ಹರಿದು ಬರ್ತಾ ಇದೆ. ದೇಗುಲದತ್ತ ಬೆಳಗ್ಗೆ 5 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಶಿವನನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ, ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಭಕ್ತಾದಿ ಭಕ್ತರು. ತಡರಾತ್ರಿ 12 ಗಂಟೆಯಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಲಾಗುತ್ತೆ. ಶಿವರಾತ್ರಿ ಹಿನ್ನೆಲೆ ದೇವಸ್ಥಾನಕ್ಕೆ ವಿಶೇಷ ದೀಪಾಲಂಕಾರ ಕೂಡ ಮಾಡಲಾಗಿದೆ. ಹರ ಹರಿ ಪರಸ್ಪರ ಮುಖಾಮುಖಿಯಾಗಿರೋ ಏಕೈಕ ದೇವಸ್ಥಾನ ಅಂದ್ರೆ ಇದಾಗಿರುತ್ತೆ. ದಕ್ಷಿಣ ಭಾರತದ ಭೂ ಕೈಲಾಸ ಅಂತಲೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ದೇಗುಲ. 12 ಗಂಟೆಯಿಂದಲೇ ಅಭಿಷೇಕ ಆರಂಭವಾಗಿರುವಂತದ್ದು. ಶಿವನನ್ನ ದರ್ಶನ ಪಡೆದುಕೊಳ್ಳೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮುಂಜಾನೆಯಿಂದಲೇ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯ ಮತ್ತು ಧಾರ್ಮಿಕ ವಿಧಿವಿಧಾನಗಳು ಏನೆಲ್ಲ ಇರುತ್ತೆ ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅರ್ಚಕರು. ಹಾಲಿನ ಅಭಿಷೇಕವನ್ನ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇರಬಹುದು. ದಕ್ಷಿಣ ಭಾರತದಲ್ಲಿ ಭಾವುಕರ ಭೂ ಕೈಲಾಸ ಅಂತಲೇ ಈ ಒಂದು ದೇಗುಲ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. 12 ಶತಮಾನದಲ್ಲಿಯೇ ದೇವಸ್ಥಾನ ಇತ್ತು ಅನ್ನುವಂತಹ ಒಂದು ಪ್ರತೀತಿ. ಉತ್ತರ ಕಾಶಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಈ ಕಪಿಲೇಶ್ವರ ದೇವಸ್ಥಾನಕ್ಕೂ ಕೂಡ ಇದೆ ಅನ್ನುವಂಥದ್ದು. ಸೊ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿರುವಂತದ್ದು ಮುಂಜಾನೆಯಿಂದಲೇ ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಇನ್ನೊಂದು ಕಡೆ ಪೂಜೆ ಕೈಂಕರ್ಯ, ಅಭಿಷೇಕಗಳು, ಹಾಲಿನ ಅಭಿಷೇಕ ಕೂಡ ನಡೀತಾ ಇರುವಂತದ್ದು. ವಿಶೇಷ ಶಿವರಾತ್ರಿ ಆಚರಣೆಯನ್ನ ನೀವು ಗಮನಿಸ್ತಾ ಇದ್ದೀರಾ. ಕಪಿಲೇಶ್ವರ ದೇಗುಲ ಇತಿಹಾಸವಿರುವಂತಹ ದೇಗುಲ, ಶತಮಾನಗಳಿಂದಲೂ ಕೂಡ ಇದೆ ಅನ್ನುವಂಥದ್ದು. ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂತದ್ದು. ಇನ್ನೊಂದು ಕಡೆ ಅರ್ಚಕರು ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇರುವಂತದ್ದು. ಉತ್ತರ ಕಾಶಿಗೆ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆಯೋ ದೇವಸ್ಥಾನ, ಅಷ್ಟೇ ಮಹತ್ವ ಈ ಕಪಿಲೇಶ್ವರ ದೇವಸ್ಥಾನಕ್ಕೂ ಕೂಡ ಇದೆ ಅನ್ನುವಂಥದ್ದು. 12 ಶತಮಾನದಲ್ಲಿಯೇ ದೇವಸ್ಥಾನ ಇತ್ತು ಅನ್ನುವಂತಹ ಪ್ರತೀತಿ ಕೂಡ ಇದೆ. ದಕ್ಷಿಣ ಭಾರತದಲ್ಲಿಯೇ ಭಾವುಕರ ಭೂ ಕೈಲಾಸ ಅಂತಲೇ ಈ ಒಂದು ಕಪಿಲೇಶ್ವರ ದೇವಸ್ಥಾನ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂಥದ್ದು. ನಾಡಿನಾದ್ಯಂತ ಇವತ್ತು ಶಿವರಾತ್ರಿ, ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಎಲ್ಲೆಡೆ ಕೂಡ. ಮಹಾಶಿವರಾತ್ರಿ ಹಬ್ಬದಂದು ಜಾಗರಣೆ ಆಗಿರ್ಬೋದು, ಉಪವಾಸ ಆಗಿರ್ಬೋದು, ವ್ರತಗಳಾಗಿರ್ಬೋದು, ಜನರು ಎಲ್ಲಾ ರೀತಿಯಾದಂತಹ ಒಂದು ಶಿವ ನಮಗೆ ಒಲಿಯಲಿ, ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಉಪವಾಸ ವ್ರತವನ್ನ ಕೈಗೊಳ್ತಾರೆ. ಶಿವರಾತ್ರಿ ಹಬ್ಬದ ಸಂಭ್ರಮ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಬೆಳಗ್ಗೆಯಿಂದಲೇ ಮುಂಜಾನೆಯಿಂದಲೇ ಭಕ್ತರ ದಂಡು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಕಾತರರಾಗಿರುವಂಥದ್ದು. ಮುಂಜಾನೆ 5 ಗಂಟೆಯಿಂದಲೇ ಭಕ್ತಾದಿಗಳು ದರ್ಶನವನ್ನ ಪಡೆಯೋದಕ್ಕೆ ನಿಂತಿದ್ದಾರೆ. ತಡರಾತ್ರಿ 12 ಗಂಟೆಯಿಂದ ಅಭಿಷೇಕ ಕೂಡ ಆರಂಭವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪೂಜೆ ಕೈಂಕರ್ಯಗಳು ಆರಂಭ ಆಗಿದೆ. ಸರತಿ ಸಾಲಿನಲ್ಲಿ ಭಕ್ತಾದಿಗಳು ನಿಂತು ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಸೊ ಯಾವ ರೀತಿಯಾಗಿ ಪೂಜೆ ಕೈಂಕರ್ಯಗಳು ನಡೀತಾ ಇದೆ, ಒಂದಷ್ಟು ಹಾಲಿನ ಅಭಿಷೇಕ ಆಗಿರ್ಬೋದು, ತುಳಸಿ ಪೂಜೆ ಆಗಿರ್ಬೋದು ನಡೀತಾ ಇದೆ. ಓವರ್ ಆಲ್ ಆಗಿ ಮಹಾರಾತ್ರಿ ಹಬ್ಬದ ವಿಶೇಷತೆಗಳನ್ನ ಹೇಳ್ತಾ ಹೋಗೋದಾದ್ರೆ ಖಂಡಿತ ಮಾನಸ, ಇವತ್ತು ಬೆಳಗಾವಿಯಲ್ಲಿ ಕೂಡ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಶಿವನ ದೇವಸ್ಥಾನಗಳಲ್ಲಿ ವಿಶೇಷವಾದಂತ ಪೂಜೆ ಪುನಸ್ಕಾರ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಮಾಡಲಾಗ್ತಿರುವಂತದ್ದು. ದಕ್ಷಿಣ ಕಾಶಿ ಅಂತ ಏನು ಪ್ರಸಿದ್ಧಿಯನ್ನ ಪಡೆದಂತ ಇವತ್ತು ಏನು ಕಪಿಲೇಶ್ವರ ದೇವಸ್ಥಾನದಲ್ಲಿ ಕೂಡ ನಾನು ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸರತಿ ಸಾಲಿನಲ್ಲಿ ನಿಂತು ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಆಗಮಿಸಿದ್ದಾರೆ. ಪ್ರಮುಖವಾಗಿ ಕಪಿಲೇಶ್ವರ
ಈ ದೇವಸ್ಥಾನ ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ರಾತ್ರಿ 12 ಗಂಟೆಯಿಂದಲೇ ಕೂಡ ಏನು ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ ಇರಬಹುದು, ಹಾಲಿನ ಅಭಿಷೇಕ ಇರಬಹುದು ಮತ್ತು ರುದ್ರಾಭಿಷೇಕ ಸೇರಿದಂತೆ ರಾತ್ರಿ 12 ಗಂಟೆಯಿಂದ ವಿವಿಧ ಪೂಜೆ ಪುನಸ್ಕಾರ ಜಾಗರಣೆಯನ್ನ ಕೂಡ ಮಾಡಲಾಗ್ತಿದೆ. ಮತ್ತು ದೃಶ್ಯದಲ್ಲಿ ಗಮನಿಸಬಹುದು, ಏನು ಶಿವರಾತ್ರಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಕೂಡ ದೀಪಾಲಂಕಾರವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಕಪಿಲೇಶ್ವರ ಈ ಒಂದು ದೇವಸ್ಥಾನ ದಕ್ಷಿಣ ಭಾರತದ ಭೂ ಕೈಲಾಸ ಅಂತ ಒಂದು ಪ್ರಸಿದ್ಧಿಯನ್ನ ಪಡೆದಿದೆ. ಅದರಲ್ಲಿ ಪ್ರಮುಖವಾಗಿ ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರುವಂತದ್ದು. ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಇಡೀ ದಿನ ಕೂಡ ಇಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರವನ್ನ ಕೂಡ ಮಾಡಲಾಗ್ತದೆ. ಇದು ಉದ್ಭವ ಮೂರ್ತಿ ಅಂದ್ರೆ ಸುಮಾರು 12ನೇ ಶತಮಾನದಲ್ಲಿ ಇರುವಂತ ದೇವಸ್ಥಾನ. ಬೆಳಗಾವಿ ಏನು ಹುಟ್ಟುವ ಮುಂಚೆ ಕೂಡ ಈ ಒಂದು ದೇವಸ್ಥಾನ ಇತ್ತು ಅನ್ನೋ ಒಂದು ಪ್ರತೀತಿ ಕೂಡ ಇರುವಂತದ್ದು. ಉತ್ತರದ ಕಾಶಿ ಎಷ್ಟು ಮಹತ್ವ ಇದೆ ಅಷ್ಟೇ ಮಹತ್ವ ಕೂಡ ಇರುವಂತದ್ದು. ಮತ್ತು ಇಲ್ಲಿ ಪ್ರತ್ಯೇಕವಾಗಿ 2 ಸಾಲುಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಮಹಿಳೆಯರಿಗೆ ಮತ್ತು ಏನು ಪುರುಷರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ವಿಶೇಷವಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಈ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನ ಏನಿದೆ ಇದು ಸಾಕಷ್ಟು ಅಂದ್ರೆ ಈ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು. ಈ ಒಂದು ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ ತಮ್ಮ ಇಷ್ಟಾರ್ಥಸಿದ್ಧಿಗಾಗಿ. ನಾಡಿನಾದ್ಯಂತ ಮಹಾಶಿವರಾತ್ರಿಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನಲ್ಲಿ ವಿಶೇಷ ಶಿವರಾತ್ರಿ ಆಚರಣೆ ನಡೀತಾ ಇರುವಂತದ್ದು. ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ಇನ್ನು ತ್ರಿನೇಶ್ವರನಿಗೆ ರುದ್ರಾಭಿಷೇಕ ಆಗಿರಬಹುದು, ಕುಂಕುಮಾರ್ಚನೆ, ಶಿವಲಿಂಗಕ್ಕೆ ಚಿನ್ನದ ಮುಖವಾಡವನ್ನ ಹಾಕಿ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಮುಖವಾಡ ಧಾರಣೆ ಕೂಡ ಆಗಿರುವಂತದ್ದು. ವರ್ಷಕ್ಕೊಮ್ಮೆ ಧಾರಣೆ ಮಾಡುವಂತಹ ಚಿನ್ನದ ಮುಖವಾಡ ಇದಾಗಿರುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಚಿನ್ನದ ಮುಖವಾಡ ಧಾರಣೆ ಮಾಡಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ಪೂಜೆ ಕೈಂಕರ್ಯಗಳು, ಕುಂಕುಮಾರ್ಚನೆ, ಅಭಿಷೇಕ ಆರಂಭವಾಗಿರುವಂತದ್ದು. ರಾತ್ರಿಯವರೆಗೂ ಕೂಡ, ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ದೇವರ ದರ್ಶನಕ್ಕೆ, ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಜಯಚಾಮರಾಜೇಶ್ವರದ ಒಡೆಯರ್ ಕಾಣಿಕೆ ರೂಪದಲ್ಲಿ ನೀಡಿದಂತಹ ಒಂದು ಚಿನ್ನದ ಮುಖವಾಡವನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತದ್ದು. ಆ ಚಿನ್ನದ ಮುಖವಾಡದ ಧಾರಣೆ ಆದ ನಂತರ ಪೂಜೆ ಪುನಸ್ಕಾರ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿದೆ. 1952 ಹರಕೆಯ ರೂಪದಲ್ಲಿ ನೀಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಶ್ರೀ ಕಂಠದತ್ತ ನರಸಿಂಹ ಹರದ ಜನ್ಮದ ನೆನಪಿನಾರ್ಥವಾಗಿ ನೀಡಿದಂತಹ ಒಂದು ಚಿನ್ನದ ಮುಖವಾಡ.